ನರಜನ್ಮಕ್ಕೊಮ್ಮೆ ಬಂದ ಬಳಿಕ ಗುರುವಿನ ಕುರುಹ ಕಾಣಬೇಕು. ಗುರುವಿನ ಕುರುಹತ ಕಂಡ ಬಳಿಕ ಶಿಷ್ಯನಾಗಿ ಗುರುಕರಜಾತನಾಗಬೇಕು. ಗುರುಕರಜಾತನಾದ ಬಳಿಕ ಗುರು ಸ್ವರೂಪಾಗಿ ಕಪಿಲಸಿದ್ಧ ಮಲ್ಲಿಕಾರ್ಜುನನ ಪಾದ ಪದ್ಮದಲ್ಲಿ ಐಕ್ಯವ ಗಳಿಸಬೇಕು. ಮನುಷ್ಯನ ಬದುಕು ಎನ್ನುವಂಥದ್ದು ಅತ್ಯಂತ ಪವಿತ್ರ. ಯಾವುದೋ ಸುಕೃತದ ಪರಿಣಾಮದಿಂದ ಮಾನವ ಜನ್ಮ ಪ್ರಾಪ್ತಿಯಾಗಿರುತ್ತದೆ. ಅಂತಹ ಜನ್ಮದಲ್ಲಿ ಜನಿಸಿದ ನಾವುಗಳು ಮಾಡಬೇಕಾದ ಮುಖ್ಯ ಕರ್ತವ್ಯವೇನೆಂದರೆ ಒಬ್ಬ ಸಮರ್ಥ ಗುರುವನ್ನು ಕಾಣುವುದು. ಅಂತಹ ಗುರುವಿನ ಆಶ್ರಯದಲ್ಲಿದ್ದು ಆತ ತೋರುವ ಪಥದಲ್ಲಿ ಸಾಗುವುದು. ಆ ಮೂಲಕ ಮಾನವ ಜನ್ಮವನ್ನು ಪರಿಪೂರ್ಣಾರ್ಥದಲ್ಲಿ ಪರಿಶುದ್ಧಿಸಿಕೊಂಡು ಗುರುವಿನ ಸಾನ್ನಿಧ್ಯದಿಂದ ಗುರುವಿನೊಳಗಿನ ಜ್ಞಾನ ಸ್ವರೂಪವೇ ನಾವಾಗಬೇಕು. ಅದುವೇ ಬದುಕಿನ ಪರಮ ಸಾರ್ಥಕತೆಯ ಉದ್ದೇಶವಾಗಬೇಕೆಂಬ ತಾತ್ವಿಕ ಚಿಂತನೆಯನ್ನು ಗಟ್ಟಿವಾಳಯ್ಯನವರು ಈ ವಚನದಿಂದ ಅಭಿವ್ಯಕ್ತಿಸಿರುವುದನ್ನು ಕಾಣಬಹುದು.